ಇದುವರೆಗೂ ನೀವು ಯಾರು ನೋಡಾರ್ದಂತ ಒಂದು ದೇವಸ್ಥಾನ ಪರಿಚಯ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಮಾಡಿಕೊಡ್ತೀನಿ. ಹನುಮಾನ್ ಮೂರ್ತಿ ಮೇಲೆ ಬಹಳ ಆಕೆ ಎದ್ರ ಮೇಲೆ ನಂದಿ ಕುಂತಿರುವಂತ ಮೂರ್ತಿ ಈ ದೇವಸ್ಥಾನ ಒಳಗದ. ಇದು ಯಾವ ಊರು ಅಂತ ಹೇಳಿದ್ರೆ ಬೀದರ್ ಜಿಲ್ಲೆ ಔರ ತಾಲೂಕು ಒಳಗೆ ಇರುವಂತ ಎನಗುಂದ ಅನ್ನೋ ಊರು. ಇಲ್ಲಿ ಇರುವಂತ ನಂದಿ ಬಸವ ದೇವಸ್ಥಾನ 100 ವರ್ಷ ಇತಿಹಾಸ ಅದ. ಹನುಮಾನ್ ದೇವರ ಮೂರ್ತಿ ಮೇಲೆ ನಂದಿ ಬಸವ ಮೂರ್ತಿ ಅದ. ಅದು ಹೆಂಗ ಸೃಷ್ಟಿ ಆಯ್ತು ಗೊತ್ತಿಲ್ಲ. ಆದ್ರೆ ಏನು ಇಲ್ಲಿನವ್ರಿಗೆ ಕೇಳಿದಾಗ ಏನ್ ಹೇಳ್ತಾರ ಅಂತ ಹೇಳ್ತಾರ, ಬಸವಣ್ಣ ಹೊಡಿಲಾಕ್ ಬಂದಾಗ ಅವ್ರು ಬೆನ್ನಟ್ಟಿ ಬಂದಾಗ ಹನುಮಾನ್ ದೇವಸ್ಥಾನ ಒಳಗೆ ಹೋಗಿ ಹನುಮಾನ್ ದೇವರ ಮೂರ್ತಿ ಮೇಲೆ ಭಾಳ ಹಾಕಿ ಮೇಲೆ ಬಸವಣ್ಣ ಕುಂತಾನಂತ ಇಲ್ಲಿನ ಜನ ಹಿರಿಯರು ಹೇಳ್ತಾರೆ. ಏನ್ ಹೇಳ್ತಾರೆ ಹಿರಿಯ ಕೇಳಂಬಾರೆ. ಇಲ್ಲಿನ ಜನ ಹೇಳ್ತಾರ ಸ್ವತಃ ಮಾಡಿದ್ನಲ್ಲ, ಸ್ವತಃ ತಂತ ಆಗಿದ್ದೇವ್ರು. ಹೌದು, ಕಡ್ದಿಂದೆಲ್ಲ ಕಟ್ಟಿಲ್ಲ, ಮತ್ತೆ ಇದು ಮಾಡಿದಿಲ್ಲ. ಸ್ವತಃ ಇವ್ರು ಗುಳಿ ಇದ್ರು ಬಸವಣ್ಣಪ್ಪವ್ರು, ಇದು ಬಸವಣ್ಣ ಆಗ್ಯಾರ, ಹಿಂಗಾಗ್ಯಾರ ಅಂತ ಎಲ್ಲ ಹೇಳ್ತಾರ. ಇದು ಲಿಂಗನು ಮೊದ್ಲಿಂದ ಇತ್ತು. ಲಿಂಗ ಮೊದಲು ಇತ್ತು. ಹನುಮಂದೇವ್ರು ಗುಡಿ ಇತ್ತಿದ್ರು. ಅದು ಹನುಮಂದೇವ್ರ ಗೋಲ್ ಅದ ನೋಡ್ರಿ, ಆ ಕಲ್ಲು ಗೋಲ್ ಅದ ನೋಡ್ರಿ. ಹನುಮಂದೇವ್ರ ಕೆಳಗೆ ಕುಂತಿದ್ದು ಆ ಕಲ್ಲು ಹನುಮಂದೇವ್ರ ಎಲ್ಲ ನಿಮ್ ಬಾಳೆಕಿ ಮ್ಯಾಲ ಕುಂತಾರ. ಇಲ್ಲೇನೆಲ್ಲ ಬಾಯಿ ಇರ್ತದೆ ಇಲ್ಲಿ ಸಣ್ಣದು, ಹಾಗೆ ಹಿಂದಿನ ಬಾಯಿ ಕಾಣಿಸ್ತದ ಅಂತ ಹೇಳಿದ್ರು. ಅದ ಕೆಳಗೆ ಸಣ್ಣ ಬಿಟ್ಟಿನ ಅದ ನೋಡ್ರಿ, ಅದ್ರ ಒಳಗೆ ಬಾಯಿ. ಇದು ಮೂರ್ತಿ ಮ್ಯಾಲ ಈ ಮೂರ್ತಿ ಅದ ಅಂದ್ರೆ ಮೂರ್ತಿ ಕೆಳಗೆ ಹನುಮಂದಿರ ಮೂರ್ತಿ ಬಾಳೆ ಬಾಳ ಮ್ಯಾಲ ಕುಂತಿದ್ರು. ಸ್ವತಃ ಆಗಿಂದ ಮಾಡಿ